Good morning, my dear students. Welcome to ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ತರಗತಿಯಲ್ಲಿ ನಾವು ಗಣಿತ ಪಠ್ಯಪುಸ್ತಕದಲ್ಲಿ 2ನೇ ಅಧ್ಯಾಯವಾದಂತಹ ಬಹುಪದೋಕ್ತಿಗಳು. ಸೊ ಈ ಅಧ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ನಾವು ಫೈನಲ್ ಎಕ್ಸಾಮ್ಸ್ ಅಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ತೆಗಿತಾರೆ, ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮಕ್ಕಳೇ. ಇಲ್ಲಿ ನೀವು ಈಗಾಗಲೇ ಬಹುಪದೋಕ್ತಿಗಳಲ್ಲಿ ಅದರಲ್ಲಿ ಬರುವಂತಹ ಕೆಲವು ಕಾನ್ಸೆಪ್ಟ್ ಗಳನ್ನ ತಿಳ್ಕೊಂಡಿದ್ದೀರಾ. ಸೊ ಯಾವ್ಯಾವ ಕಾನ್ಸೆಪ್ಟ್ ಗಳಿದ್ವು ಮಕ್ಕಳೇ? ಬಹುಪದೋಕ್ತಿಗಳ ಮಹತ್ತರ ಗಾಥ, ಹಾಗೆ ಬಹುಪದೋಕ್ತಿಗಳ ವಿಧಗಳನ್ನ ನೋಡಿದ್ರಿ. ಏಕ ಬಹುಪದೋಕ್ತಿ, ಬಹುಪದೋಕ್ತಿ, ದ್ವಿಪದೋಕ್ತಿ. ಸೊ ಹಾಗೆ ಬಹುಪದೋಕ್ತಿಯ ಶೂನ್ಯತೆಗಳನ್ನ ತಿಳ್ಕೊಂಡಿದ್ರಿ. ಹಾಗೆ ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ. ಸೊ ಶೂನ್ಯತೆಗಳನ್ನ ನಾವು ಗ್ರಾಫ್ ಅಲ್ಲಿ ಯಾವ ರೀತಿ ತೋರಿಸ್ತೇವೆ, ಹಾಗೆ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ಕೂಡ ನೀವು ತಿಳ್ಕೊಂಡಿದ್ರಿ. ಹಾಗೆ ಬಹುಪದೋಕ್ತಿಗಳ ಶೂನ್ಯತೆಗಳನ್ನ ಕೊಟ್ಟಾಗ ಬಹುಪದೋಕ್ತಿಯ ರಚನೆ. ಸೊ ಇಲ್ಲಿ ನಾವು ವರ್ಗ ಬಹುಪದೋಕ್ತಿ ಅಂತ ತಗೊಂಡಾಗ, ಸೊ ವರ್ಗ ಬಹುಪದೋಕ್ತಿಯಲ್ಲಿ 2 ಶೂನ್ಯತೆಗಳಿರ್ತಿದ್ವು ಅಲ್ವಾ? ಸೊ ಅವುಗಳನ್ನ ಕೊಟ್ಟಾಗ ನೀವು ಬಹುಪದೋಕ್ತಿಯನ್ನ ಕ್ರಿಯೇಟ್ ಮಾಡ್ತಿದ್ರಿ ಅಲ್ವಾ? ಸೊ ಇದಿಷ್ಟು ಅಂಶಗಳನ್ನ ನೀವು ಬಹುಪದೋಕ್ತಿಗಳ ಪಾಠದಲ್ಲಿ ತಿಳ್ಕೊಂಡಿದ್ದೀರಾ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಫೈನಲ್ ಎಕ್ಸಾಮ್ಸ್ ಅಲ್ಲಿ ನಮ್ಗೆ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ತೆಗಿತಾರೆ, ಸೊ ಈ ಅಧ್ಯಾಯದಿಂದ ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ನೋಡಕ್ ಹೋದ್ರೆ, ಸೊ 1 ಅಂಕದ ಪ್ರಶ್ನೆಗಳು 2 ಇರುತ್ತೆ. ಓಕೆ, ಸೊ ಮಲ್ಟಿಪಲ್ ಚಾಯ್ಸ್ ಆದ್ರೂ ಇರ್ಬೋದು ಅಥವಾ 1 ಅಂಕದ ಪ್ರಶ್ನೆಗಳ ರೀತಿಯಲ್ಲಿ ಕೊಡ್ತಾರೆ. ಸೊ ಹಾಗೆ 3 ಅಂಕದ ಪ್ರಶ್ನೆಗಳು ಒಂದಿರತ್ತೆ ಮಕ್ಕಳೇ. ಅಂದ್ರೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟಾಯ್ತು ಹೇಳಿ? 3 ಆಯ್ತು. ಸೊ ಇಲ್ಲಿ ಒಟ್ಟು ಅಂಕಗಳು ಎಷ್ಟು ಬರ್ತಾ ಇದೆ? 5 ಅಂಕಗಳು ಬರುತ್ತೆ ಅಲ್ವಾ? ಸೊ 2 + 3 5 ಅಂಕಗಳು ಈ ಅಧ್ಯಾಯದಿಂದ ಕೊಡ್ತಾರೆ ಮಕ್ಕಳೇ. ಹಾಗಾದ್ರೆ ಯಾವ ಟಾಪಿಕ್ಸ್ ಮೇಲೆ ಈ ಪ್ರಶ್ನೆಗಳನ್ನ ತೆಗಿತಾರೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಮಕ್ಕಳೇ. ಓಕೆ, ಸೊ ಈಗ ಮೊದಲನೆಯ ಪ್ರಶ್ನೆಯನ್ನ ಗಮನಿಸಿ. ಪಿ ಆಫ್ ಎಕ್ಸ್ is equal to x² - 3x plus 4x cube minus 6 ಬಹುಪದೋಕ್ತಿಯ ಮಹತ್ತರ ಘಾತ. ಸೊ ಇಲ್ಲಿ ನಿಮ್ಗೆ ಏನ್ ಗೊತ್ತಿರ್ಬೇಕು? ಮಹತ್ತರ ಘಾತ ಅಂದ್ರೆ ಏನು ಅನ್ನೋದು ಗೊತ್ತಿರ್ಬೇಕು. ಸೊ ಆಗ ಮಾತ್ರ ಈ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಸೊ ಇಲ್ಲಿ ಆಪ್ಷನ್ ಅನ್ನ ನೋಡಿದ್ರೆ A 2, B 1, C 3, D 6 ಅಲ್ವಾ? ಸೊ ಇಲ್ಲಿ ಮಹತ್ತರ ಘಾತವನ್ನ ಹೇಗ್ ನಿರ್ಧರಿಸ್ತೇವೆ ನಾವು? ಸೊ ಇಲ್ಲಿ ಈ ಒಂದು ಬಹುಪದೋಕ್ತಿ, ಸೊ ಇಲ್ಲಿ ಪದೋಕ್ತಿ ಅಂದ್ರೆ ಏನ್ ಹೇಳಿ ಮಕ್ಕಳೇ? ಸೊ ಇಲ್ಲಿ ಕೇವಲ ಬಲಭಾಗ ಅಥವಾ ಎಡಭಾಗವನ್ನ ಮಾತ್ರ ಹೊಂದಿರುತ್ತೆ. ಅದೇ ಸಮೀಕರಣ ಅಂದ್ರೆ ಹೇಗಿರುತ್ತೆ? ಬಲಭಾಗ ಮತ್ತು ಎಡಭಾಗ ಎರಡನ್ನ ಒಳಗೊಂಡಿರತ್ತೆ, ಮಧ್ಯದಲ್ಲಿ ಈಕ್ವಲ್ ಸೈನ್ ಇರುತ್ತೆ ಅಲ್ವಾ? ಸೊ ಅದನ್ನ ಏನಂತ ಹೇಳ್ತೇವೆ ನಾವು? ಈಕ್ವೇಶನ್ ಅಥವಾ ಸಮೀಕರಣ ಅಂತ ಹೇಳ್ತೇವೆ. ಓಕೆ, ಸೊ ಈ ಅಂಶಗಳನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಮಕ್ಕಳೇ. ಸೊ ಇಲ್ಲಿ ಹೇಗ್ ನಿರ್ಧರಿಸ್ತೇವೆ ನಾವು? ಸೊ ಇಲ್ಲಿ ಚರಾಕ್ಷರ ಅಲ್ವಾ? ಸೊ ಚರಾಕ್ಷರಗಳು ಯಾವ್ದಿದೆ ಇಲ್ಲಿ? ಎಕ್ಸ್ ಅಲ್ವಾ? ಸೊ ಎಕ್ಸ್ ಅನ್ನೋದು ಚರಾಕ್ಷರ. ಸೊ ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತವನ್ನ ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿದೆ ನೋಡಿ. ಇಲ್ಲಿ 1ಕ್ಕೆ x² 2, 1, 3. ಸೊ ಇಲ್ಲಿ ಇದರ ಗರಿಷ್ಠ ಘಾತವನ್ನ ನೋಡ್ಬೇಕು. ಸೊ ಇದರ ಗರಿಷ್ಠ ಘಾತ ಎಷ್ಟಿದೆ? 3 ಇದೆ. ಹಾಗಾದ್ರೆ ಇದರ ಗರಿಷ್ಠ ಘಾತವು 3 ಆಗಿದೆ ಅಂತ ಆದ್ರೆ ಏನ್ ಹೇಳ್ಬೋದು? ಈ ಬಹುಪದೋಕ್ತಿಯ ಮಹತ್ತರ ಘಾತ ಅಥವಾ ಡಿಗ್ರಿ ಅಂತ ಹೇಳ್ತೇವೆ. ಡಿಗ್ರಿ ಏನಾಗತ್ತೆ ಹೇಳಿ? 3 ಆಗತ್ತೆ. ಹಾಗಾದ್ರೆ ಕೊಟ್ಟಿರುವ ಆಯ್ಕೆಯಲ್ಲಿ ಸರಿಯಾದ ಆಯ್ಕೆ ಯಾವ್ದಾಗತ್ತೆ ಹೇಳಿ? ಸಿ ಆಗತ್ತೆ ಅಲ್ವಾ? ಸೊ ಇಲ್ಲಿ x² - 3x plus 4x cube minus 6. ಸೊ ಈ ಒಂದು ಬಹುಪದೋಕ್ತಿಯ ಮಹತ್ತರ ಘಾತ ಏನ್ ಹೇಳಿ? 3. ಉದಾಹರಣೆಗೆ ಇನ್ನೊಂದು ಉದಾಹರಣೆಯನ್ನ ನೋಡಿ ಗಮನಿಸಿದ್ರೆ, 3x ಘಾತ 5 ಪ್ಲಸ್ 2x ಘಾತ 3 ಪ್ಲಸ್ 7x² ಪ್ಲಸ್ 5x ಪ್ಲಸ್ 9. ಸೊ ಇಲ್ಲಿ ಚರಾಕ್ಷರಗಳನ್ನ ಗಮನಿಸಿ, ಚರಾಕ್ಷರಗಳ ಘಾತವನ್ನ ಗಮನಿಸಿ. ಸೊ ಈ ಘಾತದಲ್ಲಿ 3 ಜೊತೆ ಇರುವಂತಹ ಚರಾಕ್ಷರದ ಘಾತ ಏನಿದೆ? ಗರಿಷ್ಠವಾಗಿದೆ ಅಲ್ವಾ? ಸೊ ಹಾಗಾಗಿ ಈ ಕೊಟ್ಟಿರುವ ಉದಾಹರಣೆಯಲ್ಲಿ ಇದರ ಘಾತ ಏನಾಯ್ತು ಹೇಳಿ? 5. ಸೊ ಓಕೆ, ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ನೋಡ್ಲಿಕ್ಕೆ ತುಂಬಾ ಈಸಿ ಅನ್ಸ್ತಾ ಇರತ್ತೆ. ಕೆಲವೊಂದು ಸಂದರ್ಭದಲ್ಲಿ
ಇದೇ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಮಕ್ಕಳೇ. ಸೊ ಹಾಗಾಗಿ ಇಂತಹ ಕ್ವಶನ್ಸ್ ಗಳಲ್ಲಿ ನೀವು ಪಾಯಿಂಟ್ಸ್ ಅನ್ನ ಅಂದ್ರೆ ಅಂಕಗಳನ್ನ ಕಳ್ಕೊಳ್ಬಾರ್ದು. ಓಕೆ, ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೆಯ ಪ್ರಶ್ನೆಯನ್ನ ಗಮನಿಸಿ. ವರ್ಗಾತ್ಮಕ ಬಹುಪದೋಕ್ತಿಯ ಡಿಗ್ರಿ. ಸೊ ಮೊದಲನೇ ಪ್ರಶ್ನೆಯಲ್ಲಿ ಬಹುಪದೋಕ್ತಿಯನ್ನ ಕೊಟ್ಟಿದ್ರು, ಘಾತವನ್ನ ಹೇಳಿದ್ರು. ಬಟ್ ಇಲ್ಲಿ ವರ್ಗಾತ್ಮಕ ಬಹುಪದೋಕ್ತಿಯ ಡಿಗ್ರಿಯನ್ನ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಯ್ಕೆಯನ್ನ ಗಮನಿಸಿ. ಎ 4, ಬಿ 1, ಸಿ 3, ಡಿ 2 ಇದೆ ಅಲ್ವಾ. ಸೊ ಇಲ್ಲಿ ವರ್ಗಾತ್ಮಕ ಬಹುಪದೋಕ್ತಿ. ಒಂದ್ ಸೆಕೆಂಡ್. ಓಕೆ, ವರ್ಗಾತ್ಮಕ ಬಹುಪದೋಕ್ತಿ. ಸೊ ಇದನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಹೇಗೆ ಬರೀತೇವೆ? ax² ಪ್ಲಸ್ bx ಪ್ಲಸ್ ಸಿ ಅಲ್ವಾ. ಸೊ ಇಲ್ಲಿ ಎ ಏನಾಗಿರ್ಬೇಕು ಹೇಳಿ? ನಾಟ್ ಈಕ್ವಲ್ ಟು 0 ಆಗಿರ್ಬೇಕು. ಸಪೋಸ್ ಎ 0 ಆಗ್ಬಿಟ್ರೆ ಏನಾಗುತ್ತೆ? ಸೊ ಬಿ ಎಕ್ಸ್ ಪ್ಲಸ್ ಸಿ ಆಗ್ಬಿಡತ್ತೆ. ಸೊ ಇಲ್ಲಿ ಎಕ್ಸ್ ದ ಘಾತ ಏನಿದೆ? 1 ಇದೆ ಅಲ್ವಾ. ಸೊ ಇದು ರೇಖಾತ್ಮಕ ಬಹುಪದೋಕ್ತಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ax² ಪ್ಲಸ್ bx ಪ್ಲಸ್ ಸಿ, ಎ ಇಸ್ ನಾಟ್ ಈಕ್ವಲ್ ಟು 0. ಸೊ ಈ ಕಂಡೀಷನ್ ಅನ್ನ ಬರೀಲೇಬೇಕು. ಸೊ ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಸೊ ಹಾಗಾಗಿ ಇದು ಏನಾಯ್ತು ಹೇಳಿ? ವರ್ಗಾತ್ಮಕ ಬಹುಪದೋಕ್ತಿ ಆಯ್ತು. ಸೊ ಹಾಗಾದ್ರೆ ಇದರಲ್ಲಿರುವ ಚರಾಕ್ಷರದ ಗರಿಷ್ಠ ಘಾತ ಯಾವುದು ಹೇಳಿ? ಎ ಜೊತೆ ಇರುವಂತದ್ದು ಅಲ್ವಾ. ಸೊ ಹಾಗಾದ್ರೆ ಇದೇನಾಯ್ತು? 2 ಅಲ್ವಾ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ವರ್ಗಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತರ ಘಾತ ಏನಾಗತ್ತೆ ಹೇಳಿ? 2 ಆಗತ್ತೆ. ಸೊ ಹಾಗಾಗಿ ಡಿ ಏನಾಯ್ತು ಹೇಳಿ? ಸರಿಯಾದ ಆಯ್ಕೆ ಆಯ್ತು. ಓಕೆ, ಕೆಲವೊಂದು ಸಂದರ್ಭದಲ್ಲಿ ಘನ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳ್ತಾರೆ. ಸೊ ಒಂದು ಪ್ರಶ್ನೆಯನ್ನ ಕೊಟ್ಟೆ ನೀವು ಎಲ್ಲಾ ರೀತಿಯಲ್ಲೂ ಕ್ವಶನ್ ಮಾಡಿ ಆನ್ಸರ್ ಅನ್ನ ಹುಟ್ಟಬೇಕು ಮಕ್ಕಳೇ. ಸೊ ನೋಡಿ, ವರ್ಗಾತ್ಮಕ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಘಾತ 1 ಇರುತ್ತೆ. ಘನಾತ್ಮಕ ಬಹುಪದೋಕ್ತಿ ಅಂದ್ರೆ ಘಾತ ಏನಿರುತ್ತೆ ಹೇಳಿ? ಗರಿಷ್ಠ ಘಾತ ಏನಿರುತ್ತೆ? 3 ಇರುತ್ತೆ. ಸೊ ಹಾಗಾಗಿ ಘನಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಏನ್ ಹೇಳಿ? 3. ಓಕೆ, ಸರಿ, ಮುಂದಿನ ಪ್ರಶ್ನೆ ಹೋಗೋಣ. ಓಕೆ, ಮೂರನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ. ಸೊ ಇಲ್ಲಿ ಆಯ್ಕೆಯನ್ನ ಗಮನಿಸಿ. ಎ 4, ಬಿ 1, ಸಿ 2, ಡಿ 3. ಸೊ ಇಲ್ಲಿ ವರ್ಗ ಬಹುಪದೋಕ್ತಿ. ಸೊ ಇದರ ಸ್ಟ್ಯಾಂಡರ್ಡ್ ಫಾರ್ಮ್ ಏನ್ ಹೇಳಿ? ax² ಪ್ಲಸ್ bx ಪ್ಲಸ್ ಸಿ ಅಲ್ವಾ. ಸೊ ಇದು ಗೊತ್ತಿದೆ. ಸೊ ಗರಿಷ್ಠ ಶೂನ್ಯತೆ. ಸೊ ಇಲ್ಲಿ ಗರಿಷ್ಠ ಶೂನ್ಯತೆಯನ್ನ ಹೇಗ್ ನಿರ್ಧರಿಸ್ತೇವೆ ನಾವು? ಸೊ ಇಲ್ಲಿ ಈ ಚರಾಕ್ಷರದ ಗರಿಷ್ಠ ಘಾತಾಂಕದ ಆಧಾರದ ಮೇಲೆ ನಾವು ಇದರ ಗರಿಷ್ಠ ಶೂನ್ಯತೆಯನ್ನ ನಿರ್ಧರಿಸ್ತೇವೆ ಮಕ್ಕಳೇ. ಸೊ ಈಗಾಗಲೇ ನಿಮ್ಗೆ ಮಹತ್ತರ ಘಾತವನ್ನ ಕಂಡುಹಿಡಿಯೋದು ಗೊತ್ತಿದೆ. ಹಾಗಾದ್ರೆ ಈ ಒಂದು ವರ್ಗ ಬಹುಪದೋಕ್ತಿಯ ಮಹತ್ತರ ಘಾತ ಅಥವಾ ಡಿಗ್ರಿ ಏನ್ ಹೇಳಿ? 1 ಅಲ್ವಾ. ಸೊ ಈ ಒಂದು ವರ್ಗ ಬಹುಪದೋಕ್ತಿಯ ಡಿಗ್ರಿ ಏನ್ ಹೇಳಿ? 2 ಅಲ್ವಾ. ಸೊ ಇದರ ಗರಿಷ್ಠ ಘಾತ 2 ಅಂದ್ರೆ ಏನ್ ಹೇಳ್ಬಹುದು ನಾವು? ಈ ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟಿರ್ಬೋದು? ಮ್ಯಾಕ್ಸಿಮಮ್ 2 ಇರ್ಬೋದು. ಸೊ 2 ಇರ್ಲೇಬೇಕಂತ ಇಲ್ಲ, 1 ಇರ್ಬೋದು ಅಥವಾ 0. ಸೊ ಓಕೆ, ಸೊ ಮ್ಯಾಕ್ಸಿಮಮ್ ಎಷ್ಟಿರತ್ತೆ ಹೇಳಿ? 2 ಇರತ್ತೆ. ಸೊ ಇಲ್ಲಿ ಕೇಳಿದ್ದೇನೆ ಹೇಳಿ? ಗರಿಷ್ಠ ಶೂನ್ಯತೆಗಳಲ್ವಾ. ಸೊ ಹಾಗಾಗಿ ಈ ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಏನ್ ಹೇಳಿ? 2. ಹಾಗಾದ್ರೆ ಕೊಟ್ಟಿರುವ ಆಯ್ಕೆಯಲ್ಲಿ ಸರಿಯಾದ ಆಯ್ಕೆ ಯಾವ್ದಾಗತ್ತೆ ಹೇಳಿ? ಸಿ ಆಗತ್ತೆ, 2. ಓಕೆ, ಸೊ ಇಲ್ಲಿ ಇನ್ನೊಂದು ರೀತಿಯಲ್ಲೂ ಕೇಳ್ಬೋದು. ಘನ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ಸೊ ಏನ್ ಹೇಳಿ? ಗರಿಷ್ಠ ಶೂನ್ಯತೆಗಳು 3. ಯಾಕಂದ್ರೆ ಇಲ್ಲಿ ಘನ ಬಹುಪದೋಕ್ತಿಯಲ್ಲಿ ಘಾತಗಳು ಎಷ್ಟಿರತ್ತೆ? ಗರಿಷ್ಠ ಘಾತ 3 ಅಲ್ವಾ. ಸೊ ಹಾಗಾಗಿ ಗರಿಷ್ಠ ಶೂನ್ಯತೆಗಳು 1 ಅಥವಾ 2 ಅಥವಾ 3. ಸೊ ಗರಿಷ್ಠ 3 ಹೊಂದಿರತ್ತೆ. ಓಕೆ, ಸರಿ, ಮುಂದಿನ ಪ್ರಶ್ನೆ ಹೋಗೋಣ. ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ. f of x is equal to x² minus 9x plus 20 ರಲ್ಲಿ f of 0 ನ ಬೆಲೆ ಎಷ್ಟು? ಸೊ f of x. ಸೊ ಇಲ್ಲಿ x ಏನ್ ಹೇಳಿದರೆ ಈಕ್ವಲ್ ಟು 0 ಆದರೆ f of x ಏನಾಗುತ್ತೆ? ಸೊ ಏನಾಗುತ್ತೆ ಇಲ್ಲಿ?
ಎಕ್ಸ್ ಈಸ್ ಈಕ್ವಲ್ ಟು 0 ಆದರೆ, ಸೊ ಎಫ್ ಆಫ್ 0 ಏನಾಗುತ್ತೆ, ಎಕ್ಸ್ ಹೋಲ್ ರೇಸ್ ಟು 2 ಮೈನಸ್ 9 ಇಂಟು ಎಕ್ಸ್ 0 ಪ್ಲಸ್ 20. ಸೊ ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 0 ಮೈನಸ್ 0 ಪ್ಲಸ್ 20. ಸೊ ಈಸ್ ಈಕ್ವಲ್ ಟು ಏನ್ ಬರುತ್ತೆ, 20 ಬರುತ್ತೆ. ಸೊ ಹಾಗಾಗಿ ಎಫ್ ಆಫ್ 0 ಏನ್ ಬರುತ್ತೆ ಹೇಳಿ, 20. ಸೊ ಕೊಟ್ಟಿರುವ ಆಯ್ಕೆಯಲ್ಲಿ ಸರಿಯಾದ ಆಯ್ಕೆ ಯಾವ್ದಾಗತ್ತೆ ಹೇಳಿ, ಎ 20. ಸೊ ಇಲ್ಲಿ ಎಫ್ ಆಫ್ 1, ಎಫ್ ಆಫ್ 2, ಸೊ ಎಫ್ ಆಫ್ 4 ಅಥವಾ ಎಫ್ ಆಫ್ -2. ಸೊ ಇಲ್ಲಿ ನೆಗೆಟಿವ್ ಸೈನ್ ಕೊಟ್ಟಾಗ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ನೆಗೆಟಿವ್ ನಂಬರ್ಸ್ ಕೊಟ್ಟಾಗ ಆದಷ್ಟು ಬ್ರಾಕೆಟ್ ಹಾಕೊಂಡು ಸಾಲ್ವ್ ಮಾಡ್ಲಿಕ್ಕೆ ನೋಡಿ. ಓಕೆ, ಸೊ ಈಗ ಇದರ ಸರಿಯಾದ ಆಯ್ಕೆ ಯಾವ್ದಾಯ್ತು ಮಕ್ಕಳೇ, ಎ ಆಯ್ತು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 5ನೆಯ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ನಕ್ಷೆಯ ಮೂಲಕ ಪ್ರತಿನಿಧಿಸಿರುವ y is equal to p of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ. ಸೊ ಇಲ್ಲಿ ಗ್ರಾಫ್, ಇಲ್ಲಿ ನಾವು ಶೂನ್ಯತೆಗಳನ್ನ ನಿರ್ಧರಿಸಬೇಕು. ಓಕೆ, ಸೊ ಹೇಗ್ ನಿರ್ಧರಿಸ್ತೇವೆ ಶೂನ್ಯತೆಗಳನ್ನ, ಯಾವ ರೀತಿಯಾಗಿ ನಿರ್ಧರಿಸ್ತೇವೆ ನಾವು? ಸೊ ಇಲ್ಲಿ ಈ ಗ್ರಾಫ್ ಎಕ್ಸ್ ಅಕ್ಷವನ್ನ ಛೇದಿಸುವ ಬಿಂದುಗಳ ಸಂಖ್ಯೆಗೆ ಸಮನಾಗತ್ತೆ ಅಲ್ವಾ? ಸೊ ಈ ಶೂನ್ಯತೆ ಹೇಗಿರುತ್ತೆ ಹೇಳಿ, ಈ ಒಂದು ಗ್ರಾಫ್ ಎಷ್ಟು ಬಾರಿ ಎಕ್ಸ್ ಅಕ್ಷವನ್ನ ಛೇದಿಸುತ್ತೋ ಸೊ ಅದನ್ನ ಏನ್ ಹೇಳತ್ತೆ, ಶೂನ್ಯತೆಗಳನ್ನ ನಿರ್ಧರಿಸತ್ತೆ ಮಕ್ಕಳೇ. ಓಕೆ, ಸೊ ಈ ಅಂಶವನ್ನ ತಿಳ್ಕೊಂಡ್ರೆ ನೀವು ಈ ಶೂನ್ಯತೆಯನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸುಮ್ನೆ ಗಣಿತವನ್ನ ಯಾವಾಗ್ಲೂ ಗಟ್ಟಿ ಹಾಕ್ಬಾರ್ದು. ಸೊ ಅರ್ಥ ಮಾಡ್ಕೊಂಡು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ನೋಡ್ಬೇಕು. ಓಕೆ, ಸೊ ನೋಡಿ ಇಲ್ಲಿ ಈ ಗ್ರಾಫ್ ಅನ್ನ ಗಮನಿಸಿದ್ರೆ, ಸೊ ಈ ಗ್ರಾಫ್ ನೋಡಿ ಎಕ್ಸ್ ಅಕ್ಷವನ್ನ 1 ಬಾರಿ, 2 ಬಾರಿ, 3 ಬಾರಿ ಛೇದಿಸಿದೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಏನಾಗುತ್ತೆ ಹೇಳಿ, 3. ಓಕೆ, ಬಿ ಏನಾಗುತ್ತೆ, ಸರಿಯಾದ ಆಯ್ಕೆ ಆಗತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ 4 ಶೂನ್ಯತೆಗಳಿರ್ಬೋದು, ಅಥವಾ 5 ಶೂನ್ಯತೆಗಳಿರ್ಬೋದು, 2 ಶೂನ್ಯತೆಗಳಿರ್ಬೋದು, ಅಥವಾ ಶೂನ್ಯತೆ ಇಲ್ದೇನೋ ಇರ್ಬೋದು. ಓಕೆ, ಸೊ ಈ ರೀತಿಯಾಗಿ ಕೂಡ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಫೈನಲ್ ಎಕ್ಸಾಮ್ಸ್ ಅಲ್ಲಿ. ಓಕೆ, ಈ ರೀತಿಯ ಪ್ರಶ್ನೆಗಳು ಕೂಡ ಬರ್ತಾ ಇರತ್ತೆ ಮಕ್ಕಳೇ. ಸೊ ಮುಂದಿನ ಪ್ರಶ್ನೆಯನ್ನ ಗಮನಿಸಿ. 6ನೆಯ ಪ್ರಶ್ನೆ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -2 ಮತ್ತು 8 ಆಗಿರುವ ವರ್ಗ ಬಹುಪದೋಕ್ತಿಯು. ಸೊ ಆಯ್ಕೆ ಎ x² + 2x + 8, ಬಿ x² - 2x - 8, ಸಿ x² + 2x - 8, ಡಿ x² - 2x + 8. ಓಕೆ, ಸೊ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -2 ಮತ್ತು 8 ಅಂತ ಹೇಳ್ತಾ ಇದೆ. ಸೊ ನಿಮ್ಗೆ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ, ಶೂನ್ಯತೆಗಳು ಕ್ರಮವಾಗಿ -2 ಮತ್ತು 8 ಈ ರೀತಿಯಾಗಿ ಯೋಚನೆ ಮಾಡ್ಬಿಡ್ತೀರಾ. ಸೊ ಇಲ್ಲಿ ನೋಡಿ ಶೂನ್ಯತೆಗಳ ಮೊತ್ತ. ಸೊ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 2 ಶೂನ್ಯತೆಗಳು ಸಿಗತ್ತೆ ಅಲ್ವಾ? ಸೊ ಆ ಶೂನ್ಯತೆಗಳನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ, ಆಲ್ಫಾ ಮತ್ತು ಬೀಟಾದಿಂದ ಹೇಳ್ತಾ ಇದ್ದೇವೆ ಅಲ್ವಾ? ಸೊ ಆಲ್ಫಾ ಬೀಟಾ, ಸೊ 2 ಶೂನ್ಯತೆಗಳು. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ಅವುಗಳ ಮೊತ್ತ ಅಂದ್ರೆ ಏನಾಯ್ತು, ಆಲ್ಫಾ ಪ್ಲಸ್ ಬೀಟಾ. ಸೊ ಇವುಗಳ ಮೊತ್ತ ಎಷ್ಟಿದೆ, -2 ಇದೆ. ಗುಣಲಬ್ಧ ಆಲ್ಫಾ ಬೀಟಾ ಶೂನ್ಯತೆಗಳ ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ ಅವರು, 8. ಸೊ ಇದಿಷ್ಟು ಅಂಶಗಳು ಗೊತ್ತಿದೆ. ಸೊ ಇದರ ಸಹಾಯದಿಂದ ಏನ್ ಮಾಡ್ಬೇಕು, ನಾವು ಒಂದು ವರ್ಗ ಬಹುಪದೋಕ್ತಿಯನ್ನ ಕ್ರಿಯೇಟ್ ಮಾಡ್ಬೇಕು. ಸೊ ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ತಿಳಿದಿರುವಾಗ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ. ಸೊ ಏನ್ ಹೇಳಿ, ಅದು x² - ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಸೊ ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆ, ಸೊ ಶೂನ್ಯತೆಗಳನ್ನ ಕೊಡ್ತಾರೆ, ಶೂನ್ಯತೆಗಳ ಮೊತ್ತವನ್ನ ಕೊಟ್ಟಿರ್ತಾರೆ. ಸೊ ನೀವು ವರ್ಗ ಬಹುಪದೋಕ್ತಿಯನ್ನ ಕ್ರಿಯೇಟ್ ಮಾಡ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ವರ್ಗ ಬಹುಪದೋಕ್ತಿಯನ್ನ ಕೊಟ್ಟಿರ್ತಾರೆ, ನೀವು ಶೂನ್ಯತೆಗಳನ್ನ ಕಂಡುಹಿಡಿದು ಅವುಗಳ ಮೊತ್ತ ಮತ್ತು ಗುಣಲಬ್ಧವನ್ನ ಕಂಡುಹಿಡಿಬೇಕು ಮಕ್ಕಳೇ. ಸೊ ಇಲ್ಲಿ ಏನ್ ಕೇಳಿದಾರೆ ಅವರು, ಮೊತ್ತ ಮತ್ತು ಗುಣಲಬ್ಧವನ್ನ ಕೊಟ್ಟಿದ್ದಾರೆ, ನೀವು ವರ್ಗ ಬಹುಪದೋಕ್ತಿಯನ್ನ ಕ್ರಿಯೇಟ್ ಮಾಡ್ಬೇಕು ಮಕ್ಕಳೇ. ಸೊ ಇಲ್ಲಿ ನಿಮ್ಗೆ
ಶೂನ್ಯತೆಗಳ ಮೊತ್ತ ಗೊತ್ತಿದೆ, ಅವುಗಳ ಗುಣಲಬ್ಧವು ಗೊತ್ತಿದೆ. ಸೊ ಈಗ ನಾವು ಸೂತ್ರದಲ್ಲಿ ಈ ಮೌಲ್ಯವನ್ನ ಆದೇಶಿಸ್ಬಿಟ್ಟಿದ್ರೆ ನಮ್ಗೆ ವರ್ಗ ಬಹುಪದೋಕ್ತಿ ದೊರಕತ್ತೆ ಮಕ್ಳೆ. ಸೊ ಏನ್ ಬರುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್, ಸೊ ಚಿಹ್ನೆಯನ್ನ ಮಾತ್ರ ನೀವು ಸರಿಯಾಗಿ ಒಬ್ಸರ್ವ್ ಮಾಡ್ಬೇಕು. ಸೊ ತುಂಬಾ ಟೈಮ್ ಇದೇ ಕನ್ಫ್ಯೂಸ್ ಆಗೋದು. ನಾವು ಆನ್ಸರ್ ನೋಡಿ, ಪ್ಲಸ್ ಮೈನಸ್ ಈ ರೀತಿಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಸ್ವಲ್ಪ ಏನಾದ್ರೂ ಮಿಸ್ಟೇಕ್ ಆದ್ರೂ ಕೂಡ ನೀವು ಏನ್ ಮಾಡ್ಬಿಡ್ತೀರಾ, ಹಾ ಇಲ್ಲ ಆನ್ಸರ್ ಇದೆ ಅಂತ ಟಿಕ್ ಹಾಕ್ಬಿಡ್ತೀರಾ. ಸೊ ಹಾಗಾಗಿ ಚಿಹ್ನೆಗಳ ಕಡೆ ಗಮನ ಕೊಡ್ಬೇಕು. ಓಕೆ, ಆಲ್ಫಾ ಪ್ಲಸ್ ಬೀಟಾ ಏನಿದೆ -2 ಅಲ್ವಾ. ಸೊ ಮೈನಸ್ ಇರೋದ್ರಿಂದ ಬ್ರಾಕೆಟ್ ಹಾಕೊಂಡಿದ್ದೀನಿ ನಾನು, ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಏನಿದೆ 8 ಅಲ್ವಾ. ಸೊ ಈಗ ಎಕ್ಸ್ ಸ್ಕ್ವೇರ್, ಸೊ ನೋಡಿ ಮೈನಸ್ ಏನಾಯ್ತು, ಪ್ಲಸ್ 2x ಪ್ಲಸ್ 8 ಅಲ್ವಾ. ಹಾಗಾದ್ರೆ ನಾವೇನ್ ಮಾಡಿದ್ವಿ ಇಲ್ಲಿ, ಎರಡು ಅಂದ್ರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ಕೊಟ್ಟಾಗ ಸೂತ್ರದ ಸಹಾಯದಿಂದ ಏನ್ ಮಾಡಿದ್ದೇವೆ, ವರ್ಗ ಬಹುಪದೋಕ್ತಿಯನ್ನ ಕಂಡು ಹಿಡಿದಿದ್ದೇವೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ನಮ್ಗೆ ಕೊಟ್ಟಿರುವ ಆಯ್ಕೆಯಲ್ಲಿ ಸರಿಯಾದ ಆಯ್ಕೆ ಯಾವ್ದಾಗತ್ತೆ ಹೇಳಿ, ಎ ಆಗತ್ತೆ ಅಲ್ವಾ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 8 ಆಗತ್ತೆ. ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ ಪ್ರಶ್ನೆಗಳು ಬರ್ತಾ ಇರತ್ತೆ ಮಕ್ಕಳೇ. ಸೊ ಇಲ್ಲಿ ಸಂಖ್ಯೆಗಳು ಮಾತ್ರ ಬೇರೆ ಬೇರೆಯಾಗಿ ಕೊಟ್ಟಿರ್ತಾರೆ ಅಷ್ಟೇ. ಓಕೆ, ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ಪ್ರಶ್ನೆ ಹೋಗೋಣ. 7ನೆಯ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ y is equal to p of x ಬಹುಪದೋಕ್ತಿಯ ಶೂನ್ಯತೆಗಳು. ಓಕೆ, ಸೊ ಇಲ್ಲಿ ಈ ಒಂದು ಗ್ರಾಫ್ ಅನ್ನ ಗಮನಿಸಿ ಮಕ್ಕಳೇ. ನಾವಿಲ್ಲಿ ಶೂನ್ಯತೆಯನ್ನ ಹೇಗ್ ನಿರ್ಧರಿಸ್ತೇವೆ ಹೇಳಿ, ಶೂನ್ಯತೆಗಳನ್ನ ಯಾವ ರೀತಿಯಾಗಿ ನಿರ್ಧರಿಸ್ತೇವೆ? ಈ ಒಂದು ಗ್ರಾಫ್ ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಛೇದಿಸುತ್ತೋ ಅದರ ಆಧಾರದ ಮೇಲೆ ನಾವು ಶೂನ್ಯತೆಗಳನ್ನ ನಿರ್ಧರಿಸಿದ್ದೇವೆ ಅಲ್ವಾ. ಸೊ ಇಲ್ಲಿ ಈ ಗ್ರಾಫ್ ಅನ್ನ ಗಮನಿಸಿದ್ರೆ, ಸೊ ಇಲ್ಲಿ ಏನಾಗಿದೆ, ಈ ಗ್ರಾಫ್ 2 ಬಾರಿ ಎಕ್ಸ್ ಅಕ್ಷವನ್ನ ಛೇದಿಸಿದೆ ಅಲ್ವಾ. ಸೊ ಈಗ ನಾವು ಮೊದಲನೆಯ ಬಿಂದು ಅನ್ನ ಗಮನಿಸಿದ್ರೆ, ಸೊ ನೋಡಿ ಇಲ್ಲಿ ಇದೇನಾಗಿದೆ, ಎಕ್ಸ್ ಅಕ್ಷವನ್ನ -2, 0 ಇದೆ ಅಲ್ವಾ. ಅದೇ ಎರಡನೆಯ ಬಿಂದುವಿನ ಎಕ್ಸ್ ನಿರ್ದೇಶಾಂಕವನ್ನ ಗಮನಿಸಿದ್ರೆ, ಸೊ ಇಲ್ಲಿ -4, 0. ಸೊ ಇಲ್ಲಿ ಬಹುಪದೋಕ್ತಿ y is equal to p of x ನ ಶೂನ್ಯತೆಗಳಂದ್ರೆ ಏನು ಹೇಳಿ, ಗ್ರಾಫ್ ಎಕ್ಸ್ ಅಕ್ಷವನ್ನ ಛೇದಿಸುವ ಬಿಂದುಗಳ ಎಕ್ಸ್ ನಿರ್ದೇಶಾಂಕ ಆಯ್ತು ಅಲ್ವಾ. ಸೊ ಯಾವಾಗ p of x 0 ಆಗ್ಬಿಡತ್ತೋ, ಸೊ ಆಗ ಏನಾಯ್ತು ಹೇಳಿ, ಇವುಗಳ ಶೂನ್ಯತೆಗಳು ಅಲ್ವಾ. ಸೊ ಆಗ -4 ಏನಾಯ್ತು, -4 ಮತ್ತು -2. ಸೊ ಇದೇನಾಯ್ತು ಹೇಳಿ, ಈ ಒಂದು ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆಗಳಾದವು ಮಕ್ಕಳೇ. ಹಾಗಾದ್ರೆ ಕೊಟ್ಟಿರುವ ಆಯ್ಕೆಯಲ್ಲಿ ಸಿ ಏನಾಯ್ತು, ಸರಿಯಾದ ಆಯ್ಕೆ. ಸೊ -4 ಹಾಗೆ -2 ಹಾಗೆ -4. ಸೊ ಇಲ್ಲಿ y ಅಂದ್ರೆ p of x ಏನಾಯ್ತು, 0. ಸೊ y is equal to 0 ಆಗ್ತಾ ಇದೆ. ಸೊ y ಅಕ್ಷ 0 ಆಯ್ತು. ಆಗ ಮಾತ್ರ ಏನಾಯ್ತು, ಈ ಗ್ರಾಫ್ ಏನಾಗುತ್ತೆ, ಎಕ್ಸ್ ಅಕ್ಷವನ್ನ ಛೇದಿಸತ್ತೆ ಅಲ್ವಾ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. 8ನೆಯ ಪ್ರಶ್ನೆಯನ್ನ ಗಮನಿಸಿ. ಆಲ್ಫಾ ಮತ್ತು ಬೀಟಾಗಳು p of x is equal to ax² plus bx plus c ಎಂಬ ಬಹುಪದೋಕ್ತಿಯ ಶೂನ್ಯತೆಗಳಾದರೆ ಆಲ್ಫಾ ಇಂಟು ಬೀಟಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧದ ಬೆಲೆ a b/a, b -b/a, c/a, d -c/a. ಓಕೆ, ಸೊ ಇದನ್ನ ನೀವು ಈಸಿಯಾಗಿ ಹೇಳ್ಬಿಡ್ತೀರಾ, ಯಾಕಂದ್ರೆ ಆಲ್ರೆಡಿ ನೀವು ಇದನ್ನ ಸಾಲ್ವ್ ಮಾಡಿದೀರಾ, ಈ ಸೂತ್ರವನ್ನ ಸಾಲ್ವ್ ಮಾಡಿದೀರಾ. ಏನ್ ಹೇಳತ್ತೆ ಹೇಳಿ, ಸೊ ಶೂನ್ಯತೆಗಳ ಗುಣಲಬ್ಧ ಏನಾಗಿರುತ್ತೆ ಹೇಳಿ, c/a ಆಗಿರುತ್ತೆ ಅಲ್ವಾ. ಸೊ ಆಲ್ಫಾ ಮತ್ತು ಬೀಟಾ, ಸೊ ಇವುಗಳ ಗುಣಲಬ್ಧ ಏನ್ ಹೇಳಿ, c/a ಆಗಿರುತ್ತೆ. ಅದೇ ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಶೂನ್ಯತೆಗಳ ಮೊತ್ತವನ್ನ ಕೇಳ್ತಾ ಇರ್ತಾರೆ. ಸೊ ಆಲ್ಫಾ ಪ್ಲಸ್ ಬೀಟಾ, ಸೊ ಈಸ್ ಈಕ್ವಲ್ ಟು ಏನ್ ಹೇಳಿ, -b/a ಆಗಿರುತ್ತೆ. ಹಾಗಾದ್ರೆ ಹೇಳಿ, ಏನಾದ್ರೂ ಡೌಟ್ಸ್ ಇತ್ತಾ?
ಏನಾದ್ರೂ ಡೌಟ್ಸ್ ಇದೆಯಾ? ಕೇಳ್ತಾ ಇಲ್ಲ, ಅರ್ಥ ಆಗ್ತಾ ಇದೆ ಅಲ್ಲ? ಓಕೆ 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 ಓಕೆ. ಸೊ ಆನ್ಸರ್ ಏನಾಯ್ತು ಹೇಳಿ? ಸಿ ಆಯ್ತು. ಸಿ ಬೈ ಎ ಆಗತ್ತೆ. ಸೊ ಇಲ್ಲಿ ನಿಮ್ಗೆ ಇಲ್ಲಿ ನಿಮ್ಗೆ ಏನ್ ಕೇಳಿದ್ದಾರೆ ಅವರು? ಗುಣಲಬ್ಧವನ್ನ ಕೇಳಿದ್ದಾರೆ. ಸೊ ನೀವು ಇದರ ಮೊತ್ತವನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಸೊ ಒಂದು ಪ್ರಶ್ನೆಯನ್ನ ಕೇಳಿದಾಗ ನೀವು ಯಾವ ರೀತಿ ಕೇಳ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಅದಕ್ಕೆ ಆನ್ಸರ್ ಅನ್ನ ಹುಡುಕ್ತಾ ಇರ್ಬೇಕು. ಓಕೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. 9ನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು ಘನ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಸೊ ಇದನ್ನ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳು ಎಷ್ಟು ಅನ್ನೋದನ್ನ ನೋಡಿದ್ರಿ. ಸೊ ಇಲ್ಲಿ 1 ಅಂಕದ ಪ್ರಶ್ನೆಯಲ್ಲಿ ಮತ್ತೆ ಕೇಳಿದ್ದಾರೆ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಘನ ಬಹುಪದೋಕ್ತಿಯಲ್ಲಿ ಎಷ್ಟಾಗತ್ತೆ? ಸೊ ಇಲ್ಲಿ ಜನರಲ್ ಆಗಿ ನಾವು ಘನ ಬಹುಪದೋಕ್ತಿಯನ್ನ ಹೇಗ್ ಬರೀತೇವೆ? ax³ ಪ್ಲಸ್ bx² ಪ್ಲಸ್ cx ಅಲ್ವಾ, ಈಕ್ವಲ್ ಟು 0 ಆಗಲ್ಲ. ಯಾಕೆ ಹೇಳಿ? ಇಲ್ಲಿ ಬಹುಪದೋಕ್ತಿ ಅಂದ್ರೆ ಕೇವಲ ಬಲಭಾಗವನ್ನ ಮಾತ್ರ ಹೊಂದಿರುತ್ತೆ. ಸಮೀಕರಣ ಅಂದ್ರೆ ಮಾತ್ರ ಏನಿರುತ್ತೆ? ಅದು ಬಲಭಾಗ ಮತ್ತು ಎಡಭಾಗಗಳನ್ನ ಹೊಂದಿರುತ್ತೆ. ಸೊ ಇಲ್ಲಿ ಎ ಏನಾಗಿರುತ್ತೆ ಹೇಳಿ? ನಾಟ್ ಈಕ್ವಲ್ ಟು 0 ಅಂದ್ರೆ 0ಗೆ ಸಮನಾಗಿರೋದಿಲ್ಲ. ಇದು 0ಗೆ ಸಮನಾಯ್ತು ಅಂದ್ರೆ ಏನಾಯ್ತು? ಇಲ್ಲಿ bx² ಪ್ಲಸ್ cx ಆಗ್ಬಿಡತ್ತೆ. ಅಂದ್ರೆ ಇದೇನಾಯ್ತು? ವರ್ಗ ಬಹುಪದೋಕ್ತಿ ಆಗತ್ತೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಘನ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆ ಏನಾಗತ್ತೆ ಹೇಳಿ? 3 ಅಲ್ವಾ? ಸೊ ಹಾಗಾದ್ರೆ ಮಹತ್ತರ ಘಾತ ಅಥವಾ ಗರಿಷ್ಠ ಶೂನ್ಯತೆ ಏನಾಗತ್ತೆ? 3 ಅಲ್ವಾ? ಸೊ ಇಲ್ಲಿ ಇದರ ಘಾತದ ಆಧಾರದ ಮೇಲೆ ನಾವು ಇದರ ಶೂನ್ಯತೆಯನ್ನ ನಿರ್ಧರಿಸ್ತೇವೆ. ಸೊ ಮ್ಯಾಕ್ಸಿಮಮ್ 3 ಇರುತ್ತೆ. ಸೊ 2 ಇರ್ಬೋದು, 1 ಇರ್ಬೋದು, ಅಥವಾ ಇಲ್ದೇನೂ ಇರ್ಬೋದು. ಬಟ್ ಗರಿಷ್ಠ ಏನಿರುತ್ತೆ ಹೇಳಿ? 3 ಇರುತ್ತೆ. ಓಕೆ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ಹೋಗೋಣ. 10ನೆಯ ಪ್ರಶ್ನೆಯನ್ನ ಗಮನಿಸಿ. f of x is equal to 2x² minus 3x plus k. ಈ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧವು 3 ಆದರೆ k ನ ಬೆಲೆ ಕಂಡುಹಿಡಿಯಿರಿ. ಸೊ ಇಲ್ಲಿ ಬಹುಪದೋಕ್ತಿ 2x² minus 3x plus k ಅಂದ್ರೆ ಏನಾಯ್ತು? ಇದೊಂದು ವರ್ಗ ಬಹುಪದೋಕ್ತಿ ಅನ್ನೋದು ಗೊತ್ತಾಯ್ತು ನಿಮ್ಗೆ. ಸೊ ಇಲ್ಲಿ ಈ ಒಂದು ವರ್ಗ ಬಹುಪದೋಕ್ತಿ ax² ಪ್ಲಸ್ bx ಪ್ಲಸ್ c ಗೆ ಹೋಲಿಸಿದಾಗ ಸೊ ಇದರ ಗುಣಾಂಕಗಳನ್ನ ನಾವು ಬರಿಬಹುದು. ಸೊ ಇಲ್ಲಿ a is equal to ಏನ್ ಹೇಳಿ? ಸೊ ಇದನ್ನ ನಾವು ಈ ಕೊಟ್ಟಿರುವ ಬಹುಪದೋಕ್ತಿಗೆ ಹೋಲಿಸಿದಾಗ ಸೊ a ಜಾಗದಲ್ಲಿ ಏನಿದೆ? 2 ಅಲ್ವಾ? ಸೊ 2. ಸೊ b is equal to ಏನ್ ಹೇಳಿ? -3. ಸೊ ಚಿಹ್ನೆಯನ್ನ ಗಮನಿಸಿ. ಸೊ b is equal to ಏನ್ ಹೇಳಿ? -3. ಸೊ c is equal to ಏನ್ ಹೇಳಿ? k ಅಲ್ವಾ? ಸೊ ಇಷ್ಟು ಅಂಶವನ್ನ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಏನಿದೆ? ಇವುಗಳ ಗುಣಲಬ್ಧವು 3 ಆದರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಶೂನ್ಯತೆಗಳು 2 ಬರುತ್ತೆ. ಸೊ ಇವುಗಳ ಗುಣಲಬ್ಧ ಅಂದ್ರೆ ಏನಾಯ್ತು? ಆಲ್ಫಾ ಇಂಟು ಬೀಟಾವನ್ನ ಹೇಳ್ತಾ ಇದ್ದಾರೆ ಅವರು ಅಲ್ವಾ? ಸೊ ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಏನ್ ಹೇಳಿ? ಆಲ್ಫಾ ಬೀಟಾ. ಸೊ ಏನಾಯ್ತು? ಆಲ್ಫಾ ಇಂಟು ಬೀಟಾ ಸಿ ಬೈ ಎ ಅಲ್ವಾ? ಸೊ ಇವುಗಳ ಗುಣಲಬ್ಧ ಏನ್ ಹೇಳಿ? ಸಿ ಬೈ ಎ ಇದೆ. ಸೊ ಇಲ್ಲಿ ನಾವು ಈ ಶೂನ್ಯತೆಗಳ ಗುಣಲಬ್ಧವನ್ನ ಏನ್ ಹೇಳ್ತಾ ಇದ್ದಾರೆ ಅವರು? 3 ಆದರೆ ಅಂದ್ರೆ ಏನಾಯ್ತು? ಈ ಶೂನ್ಯತೆಗಳ ಗುಣಲಬ್ಧ 3 ಇಸ್ ಈಕ್ವಲ್ ಟು ಸಿ ಏನ್ ಹೇಳಿ? ಕೆ ಅಂದ್ರೆ ಇದರ ಜೊತೆಗಿರುವಂತದ್ದು ಕೆ ಡಿವೈಡೆಡ್ ಬೈ ಎ ಏನ್ ಹೇಳಿ? x² ಜೊತೆ ಇರುವಂತಹ ಕೋಯಿಫಿಷಿಯಂಟ್ಸ್. ಓಕೆ. ಸೊ ಸಹಗುಣಕಗಳು ಎಷ್ಟು? 2 ಅಲ್ವಾ? ಸೊ ಈಸಿ ಡಿವೈಡೆಡ್ ಬೈ 2 ಆಯ್ತು. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ ಕೆ ಇಸ್ ಈಕ್ವಲ್ ಟು ಏನಾಯ್ತು? 3 ಗುಣಿಸು 2 ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? 6 ಅಲ್ವಾ? ಹಾಗಾದ್ರೆ ಇಲ್ಲಿ ಕೆ ನ ಬೆಲೆ ಏನ್ ಹೇಳಿ? 6. ಓಕೆ. ಸೊ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ 3 ಆದರೆ ಕೆ ನ ಬೆಲೆ ಕಂಡು ಹಿಡಿಯಿರಿ ಅಂತಾನು ಕೂಡ ಕೇಳ್ತಾ ಇರ್ತಾರೆ. ಓಕೆ. ಸೊ ಇಲ್ಲಿ ಕೆ ನ ಬೆಲೆ ಏನ್ ಬಂದಿದೆ? 6. ಓಕೆ. ಸರಿ, ಮುಂದಿನ ಪ್ರಶ್ನೆ ಹೋಗೋಣ. 11ನೇ ಪ್ರಶ್ನೆಯನ್ನ ಗಮನಿಸಿ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ
-3 ಮತ್ತು 2 ಆಗಿರುವ ವರ್ಗ ಬಹುಪದೋಕ್ತಿಯನ್ನ ಬರೆಯಿರಿ. ಸೊ ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ಕೊಟ್ಟಿದ್ದಾರೆ. ಶೂನ್ಯತೆಗಳನ್ನ ಕೊಟ್ಟಿಲ್ಲ, ಶೂನ್ಯತೆಗಳ ಮೊತ್ತವನ್ನ ಕೊಟ್ಟಿದ್ದಾರೆ ಅವರು. ಓಕೆ, ಸೊ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ, ಸೊ ಇದು ಮೊತ್ತ, ಇದು ಎಷ್ಟಿದೆ? -3 ಇದೆ. ಹಾಗೆ ಗುಣಲಬ್ಧ ಏನಿದೆ? ಆಲ್ಫಾ ಇಂಟು ಬೀಟಾ, ಸೊ ಎಷ್ಟಿದೆ ಹೇಳಿ? 2 ಇದೆ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ಕೊಟ್ಟಾಗ ಸೂತ್ರವನ್ನ ಬಳಸಬಹುದು. ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯಲು ಬಳಸುವ ಸೂತ್ರ ಯಾವ್ದು ಹೇಳಿ? ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ಕೆ ಎಕ್ಸ್ ಸ್ಕ್ವೇರ್ ಅಂದ್ರೆ ಕೆ ಅನ್ನೋದು ಸ್ಥಿರಾಂಕವಾಗಿರುತ್ತೆ. ಸೊ ಕೆ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಸೊ ಇಲ್ಲಿ ಕೆ ಇಂಟು ಇದು ಬರುತ್ತಲ್ಲ, ಸೊ ಕೆ ಅನ್ನೋದು ಸ್ಥಿರಾಂಕವಾಗಿರುತ್ತೆ. ಸೊ ಹಾಗಾಗಿ ಕೇವಲ ನಾವು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಸೊ ಇಲ್ಲಿ ನಾವು ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಏನ್ ಹೇಳಿ? -3, ಓಕೆ, ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಸೊ ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಎಷ್ಟಿದೆ? 2. ಸೊ ಇದೇನಾಗುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ ಮೈನಸ್ ಏನಾಯ್ತು? ಪ್ಲಸ್ 3x ಪ್ಲಸ್ 2. ಓಕೆ, ಸೊ ಇದೇನಾಯ್ತು ಹೇಳಿ? ವರ್ಗ ಬಹುಪದೋಕ್ತಿ ಆಗತ್ತೆ ಶೂನ್ಯತೆಗಳನ್ನ ಕೊಟ್ಟಾಗ. ಸೊ ಮ್ಯಾಕ್ಸಿಮಮ್ ಈ ರೀತಿಯ ಪ್ರಶ್ನೆಗಳನ್ನ ಕೇಳೇ ಇರ್ತಾರೆ ಮಕ್ಕಳೇ. ಸೊ ಆದಷ್ಟು ಇದನ್ನ ನೋಡ್ಕೊಳ್ಳಿ. ಮತ್ತೇನಂತಂದ್ರೆ ನಿಮ್ಗೆ ಗಣಿತವನ್ನ ಯಾವಾಗ್ಲೂ ಜಸ್ಟ್ ನೋಡ್ಕೊಂಡ್ಬಿಟ್ರೆ ಸಾಧ್ಯ ಆಗಲ್ಲ. ಅದನ್ನ ಆದಷ್ಟು ನೋಡ್ಕೊಂಡಾದ್ರೂ ಬಿಡಿಸ್ತಾ ಹೋಗ್ಬೇಕು. ಸೊ ಆದಷ್ಟು ನೀವು ವರ್ಕೌಟ್ ಮಾಡಿದ್ರೆ ಮಾತ್ರ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಸುಮ್ನೆ ಓದ್ಕೊಳ್ಳೋದ್ರಿಂದ ಏನು ಯೂಸ್ ಆಗೋದಿಲ್ಲ ಮಕ್ಕಳೇ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6x² -3 -7x ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ. ಸೊ ಹಿಂದಿನ ಲೆಕ್ಕದಲ್ಲಿ ನಮ್ಗೆ ಶೂನ್ಯತೆಗಳ ಮೊತ್ತವನ್ನ ಕೊಟ್ಟಿದ್ರು, ಬಹುಪದೋಕ್ತಿಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಸೊ ಇಲ್ಲಿ ಏನ್ ಮಾಡಿದಾರೆ ಅವರು? ಬಹುಪದೋಕ್ತಿಯನ್ನ ಕೊಟ್ಟಿದ್ದಾರೆ, ನಾವು ಶೂನ್ಯತೆಗಳನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಈ ಬಹುಪದೋಕ್ತಿಯನ್ನ ಗಮನಿಸಿ ಮಕ್ಕಳೇ. ಸೊ ಇದು ಹೇಗಿದೆ? 6ax² + bx + c ಫಾರ್ಮಲ್ ಇದೆ. ಬಟ್ ಇಲ್ಲಿ ಫಸ್ಟ್ ಏನಿದೆ? ax² c ಮತ್ತು bx ಈ ರೀತಿಯಲ್ಲಿ ಇದೆ. ಸೊ ಇದನ್ನ ಫಸ್ಟ್ ಏನ್ ಮಾಡ್ಬೇಕು? ನಾವು ಸರಿಯಾದ ರೂಪದಲ್ಲಿ ಬರ್ಕೊಳ್ಬೇಕು. ಸೊ ಏನಾಗುತ್ತೆ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ 6x² -7x -3. ನೀವು ಕೇಳ್ಬೋದು ಇಲ್ಲಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಹೇಗ್ ಬಂತು? ಸೊ ಸಮೀಕರಣ ಅಂದ್ರೆ ಮಾತ್ರ ಈಸ್ ಈಕ್ವಲ್ ಟು ಬರುತ್ತೆ, ಹಾಗಲ್ಲ. ಸೊ ಇಲ್ಲಿ ನಾವು ಈಗ ನೋಡಿ, ಪ್ರತಿಯೊಂದಕ್ಕೂ ಒಂದೊಂದು ಹೆಸರುಗಳನ್ನ ಇಟ್ಟಿರೋ ತರ, ಸೊ ಇಲ್ಲೂ ಕೂಡ ನಾವು ಈ ಒಂದು ಬಹುಪದೋಕ್ತಿಯನ್ನ ಪಿ ಆಫ್ ಎಕ್ಸ್ ಇಂದ ಹೆಸರಿಸ್ತಾ ಇದ್ದೇವೆ. ಓಕೆ, ಅದೇ ನಿಮ್ಗೆ ಎಕ್ಸ್ ಸಹಗುಣಕ ಸ್ಥಿರಾಂಕವನ್ನೇ ಕೊಡೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ 6s² ಅಥವಾ 6t², ಆಗ ನಾವೇನ್ ಮಾಡ್ತೇವೆ? ಇದನ್ನ ಪಿ ಆಫ್ ಟಿ ಇಂದ ಗುರುತಿಸ್ತೇವೆ ಮಕ್ಕಳು. ಓಕೆ, ಸೊ ಈಗ ನಾನೇನ್ ಮಾಡಿದ್ದೇನೆ? ಕೊಟ್ಟಿರುವ ವರ್ಗ ಬಹುಪದೋಕ್ತಿಯನ್ನ ಪ್ರಮಾಣಿತ ರೂಪದಲ್ಲಿ ಬರ್ಕೊಂಡಿದ್ದೇನೆ. ಸೊ ಈಗ ನಾವು ಇದನ್ನ ಹೇಗೆ ಸಾಲ್ವ್ ಮಾಡೋದು? ಸೊ ಮಧ್ಯ ಪದವನ್ನ ವಿಭಜಿಸೋದು, ಸ್ಪ್ಲಿಟ್ಟಿಂಗ್ ಮೆಥಡ್ ಇಂದ ನಾವೇನ್ ಮಾಡ್ತೇವೆ? ಸೊ ಇದರ ಶೂನ್ಯತೆಯನ್ನ ಕಂಡುಹಿಡಿತೇವೆ ಮಕ್ಕಳು. ಸೊ ಹೇಗೆ? ಮೊದಲನೆಯ ಪದ ಮತ್ತು ಕೊನೆಯ ಪದವನ್ನ ಗುಣಿಸಿದಾಗ ಎಷ್ಟು ಬರುತ್ತೆ? ಸೊ ನೋಡಿ, ಮೊದಲನೆಯ ಪದ 6, ಕೊನೆಯ ಪದ 3. ಸೊ ಎಷ್ಟಿದೆ? 18 ಅಲ್ವಾ? ಸೊ ಈ 18ಅನ್ನ ನೀವು ಸ್ಪ್ಲಿಟ್ ಮಾಡ್ಬೇಕು. ಇದನ್ನ ಹೇಗ್ ಸ್ಪ್ಲಿಟ್ ಮಾಡ್ಬೇಕು? ಆ ಎರಡು ಸಂಖ್ಯೆಯನ್ನ ಕೂಡಿದಾಗ ಅಥವಾ ಕಳೆದಾಗ ನಿಮ್ಗೆ ಮಧ್ಯದ ಒಂದು ಪದ ಬರ್ತಾ ಇರ್ಬೇಕು. ಅದೇ ಸಂಖ್ಯೆಯನ್ನ ಗುಣಿಸಿದಾಗ ನಿಮ್ಗೆ ಈ ಮೊದಲು ಮತ್ತು ಕೊನೆಯ ಪದಗಳ ಗುಣಲಬ್ಧಗಳು ಸಿಗ್ತಾ ಇರ್ಬೇಕು ಮಕ್ಕಳೇ. ಸೊ ನೋಡಿ, ಇದನ್ನ ಯಾವ ರೀತಿಯಾಗಿ ಹೊಡಿಬಹುದು? 6 3 18, 9 2 18, 2 9 18. ಸೊ ಈ ರೀತಿಯಾಗಿ ಇದನ್ನ ಹೊಡ್ಕೊಳ್ಬಹುದು. ಬಟ್ ಇಲ್ಲಿ ಒಡೆದಿರುವ ಸಂಖ್ಯೆಯನ್ನ ನೋಡ್ಬೇಕು. ನೋಡಿ, 9 2 18, 9ರಲ್ಲಿ 2 ಹೋದ್ರೆ ಮಧ್ಯದ ಪದ ಸಿಗತ್ತೆ. 6 3 18 ಸಿಗತ್ತೆ. ಬಟ್ 6ರಲ್ಲಿ 3 ಹೋದ್ರೆ 7 ಸಿಗತ್ತಾ? ಇಲ್ಲ. ಸೊ ಹಾಗಾಗಿ ಮಧ್ಯ ಪದವನ್ನ ಹೇಗೆ ಹೊಡಿತಾ ಇರಬೇಕು ನೀವು? ಮೊದಲನೇ ಪದ ಮತ್ತು ಕೊನೆಯ ಪದಗಳ ಗುಣಲಬ್ಧಗಳು ಎಷ್ಟು ಬರುತ್ತೋ, ಸೊ ಅದೇ ಪದಗಳನ್ನ ನೀವು ಕೂಡಿ ಅಥವಾ ಕಳೆದಾಗ
ಮಧ್ಯದ ಪದ ದೊರಕ್ತಾ ಇರ್ಬೇಕು. ಸೊ ಆ ರೀತಿಯಾಗಿ ನೀವು ಮಧ್ಯದ ಪದವನ್ನ ಹೊಡಿಬೇಕು ಮಕ್ಕಳೇ. ಹಾಗಾದ್ರೆ ಇಲ್ಲಿ 6x². ಸೊ ನೋಡಿ, ಮೊದಲನೇ ಪದವನ್ನ ಹಾಗೆ ಇಟ್ಟಿದ್ದೇನೆ. ಈ ಚಿಹ್ನೆಯನ್ನು ಕೂಡ ನೀವು ಚೇಂಜ್ ಮಾಡಕ್ ಹೋಗ್ಬಾರ್ದು. ಸೊ ಮೈನಸ್ ಅನ್ನ ಹಾಗೆ ಇಡ್ತೇನೆ. 9x, ಓಕೆ, ಪ್ಲಸ್ 2x. ಓಕೆ, ನೋಡಿ, ಮೈನಸ್ ಪ್ಲಸ್ ಇದ್ದರಿಂದ ನಾನೇನ್ ಮಾಡ್ಬೇಕಾಯ್ತು, ಇದನ್ನ ಕಳಿಬೇಕಾಯ್ತು. 9ರಲ್ಲಿ 2 ಹೋದ್ರೆ 7. ದೊಡ್ಡ ಸಂಖ್ಯೆಗೆ ಇರುವ ಚಿಹ್ನೆ ಯಾವುದು ಹೇಳಿ? ಮೈನಸ್. ಸರಿ ಆಯ್ತಲ್ವಾ? ಸೊ ನಿಮ್ಗೆ ಇಲ್ಲಿ ಏನಾದ್ರೂ ಡೌಟ್ಸ್ ಬಂತು ಅಂದ್ರೆ ರೀಚೆಕ್ ಮಾಡ್ಕೋಬೇಕು. ವಾಪಸ್ ಇಕ್ವೇಶನ್ ಅನ್ನು ನೋಡ್ಕೋಬಿಟ್ರೆ ಗೊತ್ತಾಗ್ಬಿಡತ್ತೆ ನಿಮ್ಗೆ ಇದು ಸರಿಯಾಗಿದೆ ಅನ್ನೋದು. ಸೊ ನೆಕ್ಸ್ಟ್ ಈ ಚಿಹ್ನೆಯನ್ನ ಹಾಗೆ ಇಡ್ತೇನೆ, -3. ಓಕೆ, ಸೊ ಇದು ಏನ ಚೇಂಜ್ ಮಾಡಬಾರ್ದು. ಓಕೆ, ಸೊ ಈಗ ಇದು 2 ಪದವನ್ನ ಗಮನಿಸಿ, ಇದು 2 ಪದವನ್ನ ಗಮನಿಸಿ. ಸೊ ಇದು 2ರಲ್ಲೂ ಸಾಮಾನ್ಯವಾಗಿರೋದು ಯಾವುದಿದೆ? x ಇದೆ ಅಲ್ವಾ? ಸೊ x ಅನ್ನ ಹೊರಗಿಟ್ಕೊಳ್ಳೋಣ. ಅದೇ ರೀತಿ 6 ಮತ್ತು 9 3ರಿಂದ ಭಾಗವಾಗತ್ತೆ, ಅಂದ್ರೆ 3ಅನ್ನ ಕೂಡ ನಾನು ಹೊರಗಿಟ್ಕೊಳ್ತೇನೆ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಏನ್ ಬರುತ್ತೆ ಹೇಳಿ? x 3 2 6. ನೋಡಿ, 3x ಇಂಟು 2x ಏನಾಯ್ತು? 3 2 6. x ಇಂಟು x² ಆಯ್ತು. ಮೈನಸ್ 3 3 9. x ಆಲ್ರೆಡಿ ಹೊರಗೆ ಹೋಗ್ಬಿಟ್ಟಿದೆ. ಪ್ಲಸ್ ಇಲ್ಲಿ ನೋಡಿ, 2 ಪದದಲ್ಲಿ ಯಾವುದೇ ಒಂದು ಪದ ಕಾಮನ್ ಆಗಿಲ್ಲ. ಸೊ ಹಾಗಾಗಿ 1. ನೋಡಿ, ಈ ಚಿಹ್ನೆಯನ್ನ ಸೇಮ್ ಹಾಗೆ ಇಡ್ಬೇಕು, ಏನು ಚೇಂಜಸ್ ಮಾಡಬಾರ್ದು. ಸೊ ಈಗ ನೀವು ಇಲ್ಲಿ ಯೋಚನೆ ಮಾಡುವಂತ ವಿಷಯನೇ ಇಲ್ಲ, ಡೈರೆಕ್ಟ್ ಆಗಿ 2x - 3 ಬಂದ್ಬಿಡತ್ತೆ. ಕಾಮನ್ ಆಗಿ ಇಲ್ಲಿ ಏನ್ ಬರುತ್ತೋ ಅದು ಈ ಕಡೆ ಸೈಡು ಬಂದ್ಬಿಡತ್ತೆ. ಆ ರೀತಿಯಾಗಿ ಸಾಲ್ವ್ ಆಗುತ್ತೆ ಮಕ್ಕಳೇ. ಓಕೆ, ಸೊ ಈಗ ಈ 2 ಪದದಲ್ಲಿರುವ ಸಾಮಾನ್ಯ ಪದಗಳು ಯಾವುದು? 2x - 3 ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಏನಿರುತ್ತೆ? 2x - 3 ಹೊರಗಡೆ ಹೋದ್ರೆ 3x ಪ್ಲಸ್, ಸೊ ಇಲ್ಲಿ 1 ಇರುತ್ತೆ ಅಲ್ವಾ? ಸೊ ಈಗ ಈ ಬಹುಪದೋಕ್ತಿಗಳ ಶೂನ್ಯತೆಗಳನ್ನ ನೋಡ್ಬೇಕು. ಸೊ ಏನಾಗುತ್ತೆ ಇದು? 2x - 3 = 0 ಅಥವಾ 3x + 1 = 0. ಸೊ ಇಲ್ಲಿ ನಾವು x ಶೂನ್ಯತೆಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ 2x ಏನಾಗುತ್ತೆ? -3 ಇದ್ದು +3 ಆಗತ್ತೆ ರೈಟ್ ಸೈಡ್ ಹೋದಾಗ, ಅಥವಾ ನೀವು ಎರಡೂ ಕಡೆ +3 ಇಂದ ಕೂಡಿದಾಗ ಸೊ ಇಲ್ಲಿ ನಿಮ್ಗೆ x 3 ಬರುತ್ತೆ. ಸೊ x ಏನಾಯ್ತು ಹೇಳಿ? 3/2. ಓಕೆ, ಅಥವಾ ಇಲ್ಲಿ 3x -1. ಸೊ x ಏನಾಗುತ್ತೆ ಹೇಳಿ? -1/3 ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ಏನಾಯ್ತು ಹೇಳಿ? 3/2 ಹಾಗೆ -1/3 ಆಯ್ತು ಮಕ್ಕಳೇ. ಓಕೆ, ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ನಿಮ್ಗೆ ಕೇಳ್ತಾರೆ. ಸೊ ಈಗ ಮುಂದಿನ ಪ್ರಶ್ನೆ ಹೋಗೋಣ. 13ನೆಯ ಪ್ರಶ್ನೆಯನ್ನ ಗಮನಿಸಿ. p of x = ax² + bx + c ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ -3 ಮತ್ತು ಗುಣಲಬ್ಧ 2 ಆದರೆ b + c = 5a ಎಂದು ಸಾಧಿಸಿ. ಸೊ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ಕೊಟ್ಟಿದ್ದಾರೆ. ಸೊ ಏನಿದೆ? ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಏನಿದೆ? -3. ಹಾಗೆ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ 2 ಇದೆ. ಓಕೆ, ಸೊ ಇದಿಷ್ಟು ಅಂಶಗಳು ಗೊತ್ತಿದೆ. ಸೊ ಅಂದ್ರೆ ಇಲ್ಲಿ ಏನಾಯ್ತು? ಆಲ್ಫಾ ಪ್ಲಸ್ ಬೀಟಾ ಸೊ ಏನ್ ಹೇಳಿ? -p/a. ಹಾಗೆ ಆಲ್ಫಾ ಇಂಟು ಬೀಟಾ, ಸೊ ಶೂನ್ಯತೆಗಳ ಗುಣಲಬ್ಧಗಳು c/a ಗೆ ಸಮ. ಸೊ ಇಲ್ಲಿ ನಾವು ದತ್ತಾಂಶಗಳನ್ನ ಈ ಸೂತ್ರದಲ್ಲಿ ಆದೇಶಿಸೋಣ. ಸೊ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಏನ್ ಕೊಟ್ಟಿದ್ದಾರೆ ಅವರು? ಶೂನ್ಯತೆಗಳ ಮೊತ್ತ -3 -b/a. ಅದೇ ರೀತಿಯಾಗಿ ಗುಣಲಬ್ಧ, ಶೂನ್ಯತೆಗಳ ಗುಣಲಬ್ಧ ಏನ್ ಹೇಳಿ? 2. ಸೊ 2 ಏನ್ ಹೇಳಿ? c/a. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ಎರಡೂ ಕಡೆ ಮೈನಸ್ ಚಿಹ್ನೆ ಇದೆ ಅಲ್ವಾ? ಸೊ ಕ್ಯಾನ್ಸಲ್ ಆಗ್ಬಿಡತ್ತೆ. ಸೊ ಇಲ್ಲಿ ಏನಾಯ್ತು? b = 3a ಆಯ್ತು. ಓಕೆ, ಸೊ b = 3a. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ c ಏನಾಯ್ತು ಹೇಳಿ? 2a ಆಯ್ತು. ಸೊ ಎರಡೂ ಕಡೆ ನೀವು
ಎ ಇಂದ ಗುಣಿಸಿದಾಗ ನಿಮ್ಗೆ ಸಿ ಇಸ್ ಈಕ್ವಲ್ ಟು 2a ಬಂದಿದೆ. ಸೊ ಈ ಎರಡು ಮೌಲ್ಯವನ್ನ ನಾವು ಬಿ ಪ್ಲಸ್ ಸಿ ಸಮೀಕರಣದಲ್ಲಿ ಆದೇಶಿಸಬೇಕು. ಸೊ ಇಲ್ಲಿ ಏನ್ ಹೇಳಿದಾರೆ ಅವರು, ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 5a ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬಿ ಮತ್ತು ಸಿ ಯ ಜಾಗದಲ್ಲಿ ಈ ಮೌಲ್ಯವನ್ನ ಆದೇಶಿಸೋಣ. ಸೊ ಏನಾಯ್ತು, 3a ಪ್ಲಸ್ 2a ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, 5a. ಸೊ ಇಲ್ಲಿ 3a ಪ್ಲಸ್ 2a ಏನಾಯ್ತು, 5a ಇಸ್ ಈಕ್ವಲ್ ಟು 5a. ಸೊ ಎರಡು ಸಮನಾದವು, ಹೇಳಿದ್ದು ಅದೇ ಅಲ್ವಾ. ಸೊ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 5a ಎಂದು ಸಾಧಿಸಿ. ಓಕೆ, ಸೊ ಇಷ್ಟೇ ಮಕ್ಕಳೇ. ಓಕೆ, 14ನೇ ಪ್ರಶ್ನೆಯನ್ನ ನೋಡೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಮೈನಸ್ 6x ಪ್ಲಸ್ ಕೆ. ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ 2ರಷ್ಟು ಆದಾಗ ಕೆ ನ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಬಹುಪದೋಕ್ತಿಯನ್ನ ಕೊಟ್ಟಿದ್ದಾರೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಹೇಳಿ, 2x ಸ್ಕ್ವೇರ್ ಮೈನಸ್ 6x ಪ್ಲಸ್ ಕೆ. ಸೊ ಇದನ್ನ ನಾವು ಪ್ರಮಾಣಿತ ಒಂದು ಬಹುಪದೋಕ್ತಿಗೆ ಹೋಲಿಸಿದಾಗ, ಸೊ ಇಲ್ಲಿ ಎ ಇಸ್ ಈಕ್ವಲ್ ಟು ಏನ್ ಹೇಳಿ, 2, ಬಿ ಇಸ್ ಈಕ್ವಲ್ ಟು ಮೈನಸ್ 6, ಹಾಗೆ ಸಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಕೆ ಅಲ್ವಾ. ಸೊ ಇಲ್ಲಿ ಶೂನ್ಯತೆಗಳು ಹೇಗಿದೆ, ಒಂದು ಶೂನ್ಯತೆ ಹೇಗಿದೆ, ಇನ್ನೊಂದು ಶೂನ್ಯತೆ 2ರಷ್ಟು ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಶೂನ್ಯತೆಗಳನ್ನ ಹೇಗೆ ಗುರುತಿಸ್ತೇವೆ ನಾವು, ಆಲ್ಫಾ ಮತ್ತು ಬೀಟಾದಿಂದ ಹೇಳ್ತಾ ಇದ್ದೇವೆ. ಸೊ ಇಲ್ಲಿ ಒಂದು ಶೂನ್ಯತೆ ಆಲ್ಫಾ ಏನಾಗಿದೆ ಹೇಳಿ, ಇನ್ನೊಂದು ಶೂನ್ಯತೆ 2ರಷ್ಟಿದೆ, ಅಂದ್ರೆ ಏನಾಯ್ತು, 2 ಬೀಟಾ. ಅಥವಾ ಹೀಗೆ ತಗೊಳ್ಳೋಣ, ಒಂದ್ ಸೆಕೆಂಡ್. ಸೊ ಇಲ್ಲಿ ಇನ್ನೊಂದು ಶೂನ್ಯತೆ ಪಿ ಹೇಗಿದೆ, 2 ಆಲ್ಫಾ ಇದೆ, ಅಂದ್ರೆ ಏನಾಯ್ತು, ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆ 2ರಷ್ಟಿದೆ ಅಂತ ಹೇಳ್ತಾರೆ. ಈ ಬಿ ಏನಾಗಿದೆ, ಮತ್ತೊಂದು ಶೂನ್ಯತೆ 2ರಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈಗ ನಾವು ಶೂನ್ಯತೆಗಳ ಮೊತ್ತದ ಸೂತ್ರವನ್ನ ಬಳಸೋಣ. ಸೊ ಶೂನ್ಯತೆಯ ಮೊತ್ತದ ಸೂತ್ರ ಏನ್ ಹೇಳಿ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಸೊ ಇಲ್ಲಿ ನಾವೇನ್ ಮಾಡಿದ್ದೇವೆ, ಮೊದಲನೇದಾಗಿ ಬಹುಪದೋಕ್ತಿಯನ್ನ ಬರ್ತಿದ್ದೇವೆ. ಸೊ ಬಹುಪದೋಕ್ತಿಯಲ್ಲಿರುವ ಸಹಗುಣಕಗಳು ಎ ಇಸ್ ಈಕ್ವಲ್ ಟು 2, ಪಿ ಇಸ್ ಈಕ್ವಲ್ ಟು ಮೈನಸ್ 6, ಸಿ ಇಸ್ ಈಕ್ವಲ್ ಟು ಕೆ. ಸೊ ಇಲ್ಲಿ ನಾವು ಕೊಟ್ಟಿರುವ ಹೇಳಿಕೆಯ ಪ್ರಕಾರ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆ 2ರಷ್ಟಿದೆ ಅಂತ ಹೇಳಿದ್ದಾರೆ. ಸೊ ಅದನ್ನ ನಾವು ಸಮೀಕರಣ ರೂಪದಲ್ಲಿ ಬರೆದಿದ್ದೇವೆ. ಸೊ ಈಗ ನಾವು ಶೂನ್ಯತೆಗಳ ಮೊತ್ತದ ಸೂತ್ರವನ್ನ ಬಳಸ್ತಾ ಇದ್ದೇವೆ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಸೊ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಏನ್ ಬರಿಬಹುದು ಹೇಳಿ, ಇಸ್ ಈಕ್ವಲ್ ಟು 2 ಆಲ್ಫಾ ಅಂತ ಇದೆ. ಯಾಕೆ ಹೇಳಿ, ಹೇಳಿಕೆಯ ಪ್ರಕಾರ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆ 2ರಷ್ಟಿದೆ ಅಂತ. ಸೊ ಹಾಗಾಗಿ ಬೀಟಾನ ಬದಲು ನಾವು 2 ಆಲ್ಫಾ ಅಂತ ಬರಿಬಹುದು. ಸೊ ಏನಾಯ್ತು ಇಲ್ಲಿ, 2 ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಬಿ ಏನ್ ಹೇಳಿ, ಮೈನಸ್ 6 ಅಲ್ವಾ. ಸೊ ಡಿವೈಡೆಡ್ ಬೈ ಎ 2. ಸೊ ಏನಾಯ್ತು, ಇದು ಆಲ್ಫಾ ಪ್ಲಸ್ 2 ಆಲ್ಫಾ ಅಂದ್ರೆ 3 ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಪ್ಲಸ್ 6 ಡಿವೈಡೆಡ್ ಬೈ 2. ಸೊ ಏನಾಯ್ತು, 2 ಬಂದ್ಲೆ 2 ಮೂರ್ಲೆ. ಸೊ 3 ಆಲ್ಫಾ ಇಸ್ ಈಕ್ವಲ್ ಟು 3. ಸೊ ಆಲ್ಫಾ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, 1 ಅಲ್ವಾ. ಹಾಗಾದ್ರೆ ನಾವಿಲ್ಲಿ ಒಂದು ಶೂನ್ಯತೆಯನ್ನ ಕಂಡುಹಿಡಿದ್ವಿ, ಆಲ್ಫಾನ ಬೆಲೆ ಗೊತ್ತಾಯ್ತು ನಮ್ಗೆ. ಸೊ ಈಗ ಶೂನ್ಯತೆಗಳ ಗುಣಲಬ್ಧ. ಸೊ ಶೂನ್ಯತೆಯ ಗುಣಲಬ್ಧದ ಸೂತ್ರ ಏನ್ ಹೇಳಿ, ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ ಅಲ್ವಾ. ಸೊ ಇಲ್ಲಿ ಆಲ್ಫಾ ಇಂಟು ಬೀಟಾ ಏನಿದೆ ಹೇಳಿ, ಇನ್ನೊಂದು ಶೂನ್ಯತೆಯ 2ರಷ್ಟು. ಸೊ ಹಾಗಾಗಿ 2 ಆಲ್ಫಾ ಇಸ್ ಈಕ್ವಲ್ ಟು ಸಿ ಏನ್ ಹೇಳಿ, ಕೆ ಡಿವೈಡೆಡ್ ಬೈ ಎ 2 ಆಯ್ತು. ಸೊ ಜಸ್ಟ್ ನಾವೇನ್ ಮಾಡ್ತಾ ಇದ್ದೇವೆ, ಈ ಸೂತ್ರದಲ್ಲಿ ಮೌಲ್ಯವನ್ನ ಆದೇಶಿಸ್ತಾ ಇದ್ದೇವೆ. ಸೊ ಆಲ್ಫಾ ಇಂಟು 2 ಆಲ್ಫಾ ಏನಾಯ್ತು, 2 ಆಲ್ಫಾ ಸ್ಕ್ವೇರ್
ಸೊ 2 ಆಲ್ಫಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಬೈ 2 ಆಯ್ತು. ಸೊ ಇಲ್ಲಿ 2 ಇಂಟು, ಸೊ ಆಲ್ಫಾ ಎಷ್ಟು ಬಂದಿದೆ 1, ಸೊ 1 ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಡಿವೈಡೆಡ್ ಬೈ 2 ಆಯ್ತು. ಸೊ ಕೆ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಹೇಳಿ 4 ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಕೆ ನ ಬೆಲೆ ಎಷ್ಟು ಬಂದಿದೆ 4. ಸೊ ಮೊದಲನೇದಾಗಿ ಶೂನ್ಯತೆಯ ಸಹಗುಣಕಗಳನ್ನ ಕೋಯಿಫಿಷಿಯಂಟ್ಸ್ ಅನ್ನ ನೋಡಿದ್ವಿ. ಹಾಗೆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧದ ಸಹಾಯದಿಂದ, ಈ ಸೂತ್ರದ ಸಹಾಯದಿಂದ ಏನ್ ಮಾಡಿದ್ದೇವೆ ನಾವು ಕೆ ನ ಬೆಲೆಯನ್ನ ಕಂಡು ಹಿಡಿದಿದ್ದೇವೆ ಮಕ್ಕಳೇ. ಹಾಗಾಗಿ ಕೆ ನ ಬೆಲೆ ಏನಾಯ್ತು 4. ಓಕೆ. ಸೊ ಈಗ ಕೊನೆಯ ಪ್ರಶ್ನೆಯನ್ನ ನೋಡೋಣ. 15ನೆಯ ಪ್ರಶ್ನೆಯನ್ನ ಗಮನಿಸಿ. ಆಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಬಹುಪದೋಕ್ತಿಯ 2 ಶೂನ್ಯತೆಗಳಾದರೆ ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿರುವ ಬಹುಪದೋಕ್ತಿಯನ್ನ ಗಮನಿಸಿ. ಸೊ ಇಲ್ಲಿ ಇದರ ಕೋಯಿಫಿಷಿಯಂಟ್ಸ್ ಏನ್ ಹೇಳಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2. ಸೊ ಎ ಎಷ್ಟು 1, ಬಿ 3, ಸಿ 2. ಸೊ ಇಲ್ಲಿ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಸೊ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಸೊ ಏನಾಯ್ತು ಮೈನಸ್ ಬಿ 3 ಡಿವೈಡೆಡ್ ಬೈ ಎ 1. ಸೊ ಇಸ್ ಈಕ್ವಲ್ ಟು ಏನ್ ಹೇಳಿ ಶೂನ್ಯತೆಗಳ ಮೊತ್ತ -3. ಅದೇ ಶೂನ್ಯತೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಏನ್ ಹೇಳಿ ಸಿ ಬೈ ಎ. ಸೊ ಇಸ್ ಈಕ್ವಲ್ ಟು ಏನಾಗುತ್ತೆ 2 ಡಿವೈಡೆಡ್ ಬೈ 1. ಸೊ ಏನ್ ಹೇಳಿ ಬಂದಿದೆ. ಸೊ ಇಸ್ ಈಕ್ವಲ್ ಟು ಏನಾಯ್ತು 2. ಸೊ ಇಲ್ಲಿ ನಾವು ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನ ನೋಡಿದ್ವಿ. -3 ಹಾಗೆ 2 ಬರ್ತಾ ಇದೆ. ಸೊ ಈಗ ನಾವೇನ್ ಮಾಡ್ಬೇಕು ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್ ನ ಬೆಲೆಯನ್ನ ಹುಡುಕ್ಬೇಕು. ಸೊ ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್. ಓಕೆ. ಸೊ ಈಗ ಇದು 2 ಪದದಲ್ಲಿ ಆಲ್ಫಾ ಮತ್ತು ಬೀಟಾಗಳು ಸಾಮಾನ್ಯವಾಗಿ ಕಾಣ್ತಾ ಇದೆ. ಸೊ ಹಾಗಾಗಿ ನಾನು ಆಲ್ಫಾ ಬೀಟಾವನ್ನ ಹೊರಗಿಟ್ಕೊಂಡಿದ್ದೇನೆ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇರುತ್ತೆ ಅಲ್ವಾ. ಸೊ ಈಗ ನಾವು ಮೌಲ್ಯವನ್ನ ಈ ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಇಂಟು ಬೀಟಾವನ್ನ ಆದೇಶಿಸಬಹುದು. ಬಟ್ ಇಲ್ಲಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದೆ. ಸೊ ಇದಕ್ಕೆ ಯಾವ್ದಾದ್ರು ಮೌಲ್ಯ ಇದೆಯಾ? ನಮ್ಗೆ ಇಲ್ಲ. ಬಟ್ ನಮ್ಗೆ ನಾವು ಹಿಂದಿನ ತರಗತಿಯಲ್ಲಿ ಅಂದ್ರೆ ನೀವು ಲೋವರ್ ಕ್ಲಾಸಸ್ ಅಲ್ಲಿ ಕಲ್ತಿರುವಂತಹ ಕೆಲವೊಂದು ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಇದನ್ನ ಸಾಲ್ವ್ ಮಾಡಬಹುದು. ಸೊ ನೀವು ಲೋವರ್ ಕ್ಲಾಸಸ್ ಅಲ್ಲಿ ಆಲ್ಜಿಬ್ರೈಕ್ ಅಂದ್ರೆ ಅಂಕಗಣಿತದ ಸಮೀಕರಣಗಳನ್ನ ನೋಡಿದ್ದೀರಾ. ಸೊ ಇಲ್ಲಿ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಹೇಳಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ. ಸೊ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಇಲ್ಲಿ ಎ ಜಾಗದಲ್ಲಿ ಆಲ್ಫಾ ಪ್ಲಸ್ ಬಿ ಜಾಗದಲ್ಲಿ ಬೀಟಾವನ್ನ ಹಾಕಿದಾಗ ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಹೇಳಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಇಂಟು ಆಲ್ಫಾ ಬೀಟಾ. ಸೊ ಇಲ್ಲಿ ನಾವು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅನ್ನ ಸಪರೇಟ್ ಮಾಡಿದಾಗ ಸೊ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಯ್ತು ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಸ್ಕ್ವೇರ್ -2 ಇಂಟು ಆಲ್ಫಾ ಬೀಟಾ. ಜಸ್ಟ್ ಏನ್ ಮಾಡಿದ್ದೇನೆ ಆಲ್ಫಾವನ್ನ ಸಪರೇಟ್ ಮಾಡಿದ್ದೇನೆ. ಸೊ ಆಲ್ಫಾ ಜೊತೆ ಇರುವ 2 ಆಲ್ಫಾ ಬೀಟಾ ಏನಾಯ್ತು ಹೇಳಿ ರೈಟ್ ಸೈಡ್ ಹೋದಾಗ, ಸೊ ಇಲ್ಲಿ ಲೆಫ್ಟ್ ಸೈಡ್ ಹೋದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಯ್ತು ಅಷ್ಟೇ. ಓಕೆ. ಸೊ ಈ ಸಮೀಕರಣವನ್ನ ನೆನ್ಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನೇನ್ ಮಾಡ್ತಾ ಇದ್ದೇನೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ನ ಬದಲು ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಸ್ಕ್ವೇರ್ -2 ಇಂಟು ಆಲ್ಫಾ ಬೀಟಾ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ ಮಕ್ಕಳೇ. ಸೊ ಆಲ್ಫಾ ಇಂಟು ಬೀಟಾ ಆಸ್ ಇಟ್ ಈಸ್ ಹಾಗೆ ಇಡ್ತೇನೆ. ಸೊ ಬ್ರಾಕೆಟ್ ಅಲ್ಲಿ ಏನಾಯ್ತು ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಬದಲು ಏನ್ ಮಾಡ್ತಾ ಇದ್ದೇನೆ ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಸ್ಕ್ವೇರ್ -2 ಇಂಟು ಆಲ್ಫಾ ಬೀಟಾ. ಓಕೆ. ಸೊ ಇದನ್ನ ಆಡ್ ಮಾಡಿ, ಯಾಕಂದ್ರೆ ಇದು ಈಕ್ವಲ್ ಅಂದ್ರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಕ್ವಲ್ ಟು ಏನು ಈ ಸಮೀಕರಣಕ್ಕೆ ಸಮ ಆಗ್ತಾ ಇದೆ ಅಂತ ಹೇಳ್ತಾ ಇರೋದಿದು. ಹಾಗಾಗಿ ಇದರ ಬದಲು ನಾನು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಸೊ ಓಕೆ. ಸೊ ಈಗ ಆಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧ ಏನು 2 ಅಲ್ವಾ.
ಇಂಟು ಆಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ -3 ಹೋಲ್ ಸ್ಕ್ವೇರ್ ಮೈನಸ್ 2 ಗುಣಿಸು ಆಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧ ಎಷ್ಟು 2. ಸೊ ಈಗ ನಾವು ಇದನ್ನ ಸಿಂಪ್ಲಿಫೈ ಮಾಡ್ಬೋದು. ಸೊ 2 ಇಂಟು -3 ಹೋಲ್ ಸ್ಕ್ವೇರ್ ಏನಾಗುತ್ತೆ 9. ಸೊ ಮೈನಸ್ ಮೈನಸ್ ಪ್ಲಸ್ ಆಯ್ತು 3 3 9 3ಅನ್ನ 2 ಬಾರಿ ಗುಣಿಸ್ತಾ ಇದ್ದೇವೆ. ಸೊ -2 2 4. ಸೊ ಇದೇನಾಗುತ್ತೆ 2 ಗುಣಿಸು 9ರಲ್ಲಿ 4 ಹೋದ್ರೆ 5. ಸೊ ಈಸ್ ಈಕ್ವಲ್ ಟು 5 2 10. ಓಕೆ, ಹಾಗಾದ್ರೆ ಇಲ್ಲಿ ಆಲ್ಫಾ ಕ್ಯೂಬ್ ಇಂಟು ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್. ಸೊ ಇದರ ಬೆಲೆ ಎಷ್ಟು ಬಂದಿದೆ ಹೇಳಿ 10. ಸೊ ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ 1/ಆಲ್ಫಾ ಪ್ಲಸ್ 1/ಬೀಟಾ ಇದರ ಬೆಲೆಯನ್ನ ಕಂಡುಹಿಡಿರಿ ಅಂತ ಕೇಳ್ತಾರೆ, ಅಥವಾ ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್. ಸೊ ಇದರ ಬೆಲೆಯನ್ನ ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ನಿಮ್ಗೆ ಅಂಕಗಣಿತದ ಸಮೀಕರಣಗಳು ಆಲ್ಜಿಬ್ರೈಕ್ ಈಕ್ವೇಶನ್ಸ್, ಸೊ ಐಡೆಂಟಿಟೀಸ್ a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್, a ಮೈನಸ್ ಬಿ ದ ಹೋಲ್ ಸ್ಕ್ವೇರ್. ಸೊ ಇವುಗಳನ್ನೆಲ್ಲ ನೀವು ನೆನ್ಪು ಮಾಡ್ಕೊಳ್ಬೇಕಾಗುತ್ತೆ ಮಕ್ಕಳೇ. ಓಕೆ, ಸೊ ಇದಿಷ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಕ್ವಶನ್ಸ್ಗಳು. ಅಂದ್ರೆ ಈ ರೀತಿಯಲ್ಲಿ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಮಕ್ಕಳೇ. ಸೊ ನೀವು ಸಂಖ್ಯೆಗಳನ್ನ ಬದಲು ಮಾಡಿಕೊಂಡು ಇದನ್ನ ವರ್ಕೌಟ್ ಮಾಡಿ. ಸೊ ಇಲ್ಲಿಗೆ ಈ ಅಧ್ಯಾಯದ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮುಗ್ದಿದೆ ಮಕ್ಕಳೇ. ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.